ಇದ್ದರಲ್ಲವೇ ಹೇಳುವುದು. ದೇವ ಸದೃಶನಾದ, ಜಿತೇಂದ್ರಿಯನಾದ, ಸರಳ ಗುಣದ, ಶತ್ರುಗಳಿಗೂ ಪ್ರಿಯನಾದ ನಮ್ಮ ರಾಮ ಧರ್ಮ ಸ್ವರೂಪ ಮಾತೆ. ಇಂತಹ ಪುತ್ರನನ್ನು ಯಾವ ತಂದೆ ತಾನೇ ನಿಷ್ಕಾರಣವಾಗಿ ವನವಾಸಕ್ಕೆ ಕಳಿಸುತ್ತಾನೆ? ವೃದ್ಧಾಪ್ಯದಿಂದ ಚಪಲ ಚಿತ್ತನಾದ, ವಿವೇಕ ಶೂನ್ಯನಾದ ಈ ರಾಜನ ಆಜ್ಞೆಯನ್ನು, ರಾಜನೀತಿಯನ್ನು ಯಾರು ತಾನೇ ಪುರಸ್ಕರಿಸುತ್ತಾರೆ? ನಾನು ಇಲ್ಲಿಂದ ಹೊರಡುವ ಮೊದಲು ನಿಮ್ಮಲ್ಲಿ ನನ್ನದೊಂದು ಕೋರಿಕೆ ಇದೆ. ಏನು? ಮಾತೆ, ನಾನು ವನವಾಸಕ್ಕೆ ಹೊರಡುವುದು ಖಚಿತ. ಆದರೆ ನಿಂತ ಕಾಲ ಮೇಲೆ ಹೊರಡಲಾಗುವುದಿಲ್ಲ. ನನಗೆ ಸ್ವಲ್ಪ ಸಮಯ ಬೇಕು. ನನ್ನ ಮಾತೆಯ ಅಪ್ಪಣೆಯನ್ನು ಪಡೆಯಬೇಕು. ಸೀತೆಗೆ ಸಮಾಧಾನ ಹೇಳಬೇಕು. ನಂತರ ಅರಣ್ಯದತ್ತ ಹೊರಟು ಬಿಡುತ್ತೇನೆ. ಅಷ್ಟು ಸಮಯಾವಕಾಶ ನೀಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆಯೇ ಆಗಲಿ ರಾಮಚಂದ್ರ. ನೀನು ನಿನ್ನ ಮಾತೆಗೆ, ಮಡದಿಗೆ ಹೇಳಿ ಹೋಗುವುದು ಉಚಿತವೇ. ಅಷ್ಟು ಸಮಯಾವಕಾಶವನ್ನು ಕೊಡುತ್ತೇನೆ. ಮಾತೆ, ಮತ್ತೊಂದು ಭಿನ್ನ. ಏನದು? ನನ್ನ ಬದಲಾಗಿ ನನ್ನ ಸೋದರ ಭರತ ಯುವರಾಜನಾಗಿ ನನ್ನ ತಂದೆಯವರಿಗೆ ರಾಜ್ಯ ಕಾರ್ಯದಲ್ಲಿ ನೆರವು ನೀಡುತ್ತಾನೆ. ಆದರೆ ನೀವು ವೃದ್ಧರಾದ, ದುಃಖಿತರಾದ ತಂದೆಯವರ ಶುಶ್ರೂಷೆ ನೀಡಿ ಅವರು ಸಮಾಧಾನದಿಂದಿರುವಂತೆ ನೋಡಿಕೊಳ್ಳಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅದು ನನ್ನ ಧರ್ಮ. ಸತಿ ಧರ್ಮವನ್ನು ನಾನು ಪಾಲಿಸುತ್ತೇನೆ. ನಿನ್ನ ಧರ್ಮವನ್ನು ನೀನು ಪಾಲಿಸು. ಆಗಲಿ ಮಾತೆ. ರಾಮಚಂದ್ರ, ನೀನು ಕಾಡಿಗೆ ಹೋಗುವ ಮುನ್ನ ನಾನೊಮ್ಮೆ ನಿನ್ನನ್ನು ನೋಡಬೇಕು. ಹಾಗೆ ತಂದೆ, ನಾನು ವನವಾಸಕ್ಕೆ ಹೊರಡುವ ಮೊದಲು ತಮ್ಮ ಆಶೀರ್ವಾದವನ್ನು ಪಡೆಯಲು ಬರುತ್ತೇನೆ. ಲಕ್ಷ್ಮಣ, ಅಮಾತ್ಯರೇ, ನೀವಿಬ್ಬರು ಇಲ್ಲೇ ಇರುವಿರಾ? ಹೌದು ರಾಮಚಂದ್ರ, ನಾವು ಇಲ್ಲೇ ಇದ್ದೇವೆ. ಒಳಗೆ ನಡೆದ ಎಲ್ಲ ವಿಚಾರವೂ ನಮಗೆ ತಿಳಿದಿದೆ. ಹಾಗಾದ್ರೆ ಒಳ್ಳೆಯದೇ ಆಯ್ತು. ಆ ವಿಚಾರವನ್ನು ತಮಗೆ ಮತ್ತೆ ತಿಳಿಸುವ ಪ್ರಮೇಯವಿಲ್ಲ. ತಮ್ಮ ನೆರವಿನಿಂದ ನಾನು ಮುಂದಿನ ಕರ್ತವ್ಯಗಳನ್ನು ಬೇಗನೆ ಮುಂದುವರಿಸಬಹುದು. ನಿನಗೆ ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗುವ ಕರ್ತವ್ಯವಾದರೆ ನೆರವು ಖಂಡಿತ ದೊರೆಯುತ್ತದೆ. ಲಕ್ಷ್ಮಣ, ಎಲ್ಲಾ ವಿಚಾರವನ್ನು ಕೇಳಿಸಿಕೊಂಡ ಮೇಲೆ ನಾನು ಪಟ್ಟಾಭಿಷಿಕ್ತನಾಗುವ ವಿಚಾರ ಮರೆತಂತೆ ಅಲ್ಲವೇ? ಇಲ್ಲ ಸಹೋದರ, ಇಲ್ಲ. ಅನ್ಯಾಯಕ್ಕೆ ಮಾನ್ಯತೆ ದೊರಕುವುದಕ್ಕೆ ನಾನು ಬಿಡುವುದಿಲ್ಲ. ಚಿಕ್ಕ ಮಾತೆಯವರು ತನ್ನ ವರಗಳನ್ನು ಈ ಕೂಡಲೇ ಹಿಂತೆಗೆದುಕೊಳ್ಳುವಂತೆ ಮಾಡುತ್ತೇನೆ. ಏನು ಮಾಡುತ್ತಿರುವೆ? ಮಾಡಬೇಕಾದುದನ್ನೇ ಮಾಡಲು ಹೊರಟಿದ್ದೇನೆ. ಪ್ರಿಯ ಸೋದರ, ನೀನು ಆವೇಶಕ್ಕೆ ವಶವಾಗಿ ಹೀಗೆ ಅವಿವೇಕನಂತೆ ವರ್ತಿಸಬಾರದು. ನಿನ್ನ ದುಡುಕಿನಿಂದ ತಂದೆಯವರು ವಚನ ಭ್ರಷ್ಟರೆನಿಸಿಕೊಳ್ಳಬಾರದು. ಪಿತೃವಾಕ್ಯ ಪರಿಪಾಲನೆಯ ನನ್ನ ಕರ್ತವ್ಯಕ್ಕೆ ನೀನು ಅಡ್ಡಿ ಮಾಡಬೇಡ ಲಕ್ಷ್ಮಣ. ಸಹೋದರ, ನೀನು ವನವಾಸ ಮಾಡಬೇಕೆನ್ನುವುದು ತಂದೆಯವರ ಅಪೇಕ್ಷೆ ಅಲ್ಲ. ಆ ದುಷ್ಟ ಚಿಕ್ಕ ಮಾತೆ. ಸಾಕು ಲಕ್ಷ್ಮಣ,
ಇನ್ನು ಮುಂದೆ ಮಾತನಾಡಬೇಡ. ಮೊದಲು ನಾವು ಇಲ್ಲಿಂದ ಹೊರಡೋಣ. ಅಮಾತ್ಯರೇ, ನೀವು ನನ್ನೊಂದಿಗೆ ಬನ್ನಿ. ತಮಗೆ ಸ್ವಲ್ಪ ವಿಷಯವನ್ನು ತಿಳಿಸಬೇಕಾಗಿದೆ. ಆಗಲಿ ರಾಮಚಂದ್ರ, ಬರುತ್ತೇನೆ. ಈಗ ನನ್ನ ಮನಸ್ಸು ಬುದ್ಧಿ ಎಲ್ಲ ನಿಷ್ಕ್ರಿಯವಾಗಿದೆ. ಎಲ್ಲ ಆಲೋಚನೆಗಳು ಸತ್ತು ಹೋಗಿದೆ. ನೀನು ಹೇಳಿದಂತೆ ಕೇಳುವುದಷ್ಟೇ ಈಗ ನನಗೆ ಉಳಿದಿರು. ಬನ್ನಿ. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೈ ಪ್ರತಿಷ್ಠತಿ. ಅಮಾತ್ಯರೇ, ನನ್ನ ಪಟ್ಟಾಭಿಷೇಕಕ್ಕೆ ಈ ವಿಪ್ರೋತ್ತಮರು ತಂದ ಪವಿತ್ರ ಜಲದಿಂದಲೇ ನನ್ನ ಸೋದರ ಭರತನ ಪಟ್ಟಾಭಿಷೇಕವಾಗಬೇಕು. ಕೂಡದು ಸಹೋದರ, ಕೂಡದು. ಅದು ಎಂದಿಗೂ ಆಗಕೂಡದು. ಯಾವುದು ಆಗಕೂಡದು ಲಕ್ಷ್ಮಣ? ಸಹೋದರ, ನಿನಗೆ ಆಗಬೇಕಾದ ಪಟ್ಟಾಭಿಷೇಕ ಭರತನಿಗೆ ಆಗಕೂಡದು. ಸಹೋದರ, ದಯವಿಟ್ಟು ವನವಾಸದ ನಿರ್ಧಾರ ಮಾಡಬೇಡ. ಸರ್ವರ ಅಪೇಕ್ಷೆಯಂತೆ ನೀನೇ ಪಟ್ಟಾಭಿಷಕ್ತನಾಗಬೇಕು. ಪ್ರಿಯ ಸೋದರ, ಶಾಂತನಾಗು. ಕೋಪಾವೇಶಕ್ಕೆ ಇದು ಸಮಯವಲ್ಲ. ನಾನು ನನ್ನ ಮಾತೆಯವರ ಬಳಿ ಅವರ ಆಶೀರ್ವಾದ ಹಾಗೂ ಅಪ್ಪಣೆಯನ್ನು ಪಡೆಯಲು ಹೋಗುತ್ತಿದ್ದೇನೆ. ನೀನು ನನ್ನೊಂದಿಗೆ ಬಾ. ನಿನ್ನ ಕೋಪವನ್ನು ಅಡಗಿಸಿಕೊ. ಅಮಾತ್ಯರೇ, ದಯಮಾಡಿ ನನ್ನ ವಿನಂತಿಯನ್ನು ಕೇಳಿ. ನಾನು ಯುವರಾಜನಾದ ಮೇಲೆ ನನಗೆ ಯಾವ ರೀತಿ ಸಲಹೆ ಸಹಕಾರವನ್ನು ನೀಡಬೇಕು ಎಂದುಕೊಂಡಿದ್ದೀರೋ ಅದೇ ಸಲಹೆ ಸಹಕಾರ ಬೆಂಬಲವನ್ನು ಯುವರಾಜನಾಗಲಿರುವ ನನ್ನ ಸೋದರ ಭರತನಿಗೂ ನೀಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆಗಲಿ ರಾಮಚಂದ್ರ. ಮಹಾಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ನಾನು ಪಾಲಿಸುತ್ತೇನೆ. ಪ್ರಿಯ ಸೋದರ, ನೀನು ನನ್ನೊಂದಿಗೆ ಬರುತ್ತೀಯೋ ಇಲ್ಲವೋ? ಸಹೋದರ, ಇಂತಹ ಪ್ರಶ್ನೆ ಕೇಳಬೇಡ. ರಾಮನಿದ್ದ ಕಡೆ ಲಕ್ಷ್ಮಣ, ರಾಮನಿಲ್ಲದಿದ್ದರೆ ಲಕ್ಷ್ಮಣನಿಲ್ಲ. ಅಮಾತ್ಯರೇ, ನಾವು ಮಾತೆಯವರನ್ನು ಕಾಣಲು ಹೋಗುತ್ತೇವೆ. ರಾಮಚಂದ್ರ, ನಿನ್ನ ಪಟ್ಟಾಭಿಷೇಕದ ಆನಂದದ ಕ್ಷಣಗಳನ್ನು ಎದುರು ನೋಡುತ್ತಿರುವ ಆ ಮಾತೆಗೆ ನಿನ್ನ ವನವಾಸದ ನಿರ್ಧಾರವನ್ನು ಹೇಗೆ ಹೇಳುತ್ತಿ? ಅದನ್ನು ಆ ಮಾತೆ ಹೇಗೆ ಸ್ವೀಕರಿಸುತ್ತಾಳೆ? ಓ ದೇವರೇ, ಇಂತಹ ಪರಿಸ್ಥಿತಿಯನ್ನು ಯಾವ ಮಾತಾಪಿತೃರಿಗೂ ಕೊಡಬೇಡ. ಬಾ ಲಕ್ಷ್ಮಣ. ಅಯ್ಯೋ ವಿಧಿಯೇ, ಒಂದೇ ಒಂದು ಕ್ಷಣದಲ್ಲಿ ಇಡೀ ಒಂದು ಜಗತ್ತೇ ತಲೆಕೆಳಗಾಗಿ ಹೋಯಿತಲ್ಲ. ಆ ಒಂದು ಕ್ಷಣದಲ್ಲಿ ಒಂದು ಸುಂದರ ಸಂತೋಷವಾದ ಮಂದಿರ ಕುಸಿದು ಮಣ್ಣು ಪಾಲಾಯಿತಲ್ಲ. ಚಿರಂಜೀವಿಯಾಗಿ ಧರ್ಮಶೀಲರು ಮಹಾತ್ಮರು ಆದ ರಾಜಋಷಿಯಂತೆ ಆಯಸ್ಸು ಕೀರ್ತಿ ನಿನ್ನದಾಗಲಿ. ಅವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಮಾತೆ, ನಾನು ಇಂದು ತಿಳಿದಿದೆ ಕುಮಾರ. ಇಂದು ನೀನು ಪಟ್ಟಾಭಿಷೇಕವನ್ನು ಏರುವ ಶುಭ ದಿನ. ಇಂದಿನ ಈ ದಿನದಂದು ಧರ್ಮಶೀಲರು ಧರ್ಮಾತ್ಮನೂ ಆದ ನಿನ್ನ ತಂದೆಯನ್ನು ಕಾಣು. ಅವರ ಆಶೀರ್ವಾದವನ್ನು ಪಡೆದುಕೋ. ಅವರಂತೆಯೇ ನೀನು ಯುವರಾಜನಾಗಿ ಸಕಲರಿಗೂ ಆನಂದವನ್ನುಂಟು ಮಾಡು. ಆ ವಿಷಯವಲ್ಲ ಮಾತೆ, ನಾನು ತಮಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ತಿಳಿಸಬೇಕಾಗಿದೆ. ತಿಳಿಸುವಂತೆ ಅದಕ್ಕೆ ಈಗ ಏನು ಅವಸರ? ಪಟ್ಟಾಭಿಷೇಕ ಮುಗಿದ ನಂತರ ಆರಾಮಾಗಿ ಕುಳಿತು ಮಾತನಾಡಬಹುದಲ್ಲ. ಹಾಗಲ್ಲ ಮಾತೆ. ರಾಮ, ಬಾ
ಪಟ್ಟಾಭಿಷೇಕ ಏರುವ ಮುನ್ನ ಈ ಪೀಠವನ್ನು ಅಲಂಕರಿಸು. ನಿನ್ನಂತ ಯುವರಾಜನಿಗೆ ಇದು ಸೂಕ್ತವಾದ ಪೀಠ. ಬಾ. ಕ್ಷಮಿಸಿ ಮಾತೆ, ನಾನು ವಿರಾಮವಾಗಿ ಕುಳಿತು ಕಾಲಯಾಪನೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಏಕೆ ಕುಮಾರ, ಏನಾಯಿತು? ಸಂತೋಷವಾಗಿರಬೇಕಾದ ಈ ಸಮಯದಲ್ಲಿ ನಿನ್ನ ಮುಖದಲ್ಲಿ ಏಕೆ ಈ ದುಃಖದ ಛಾಯೆ? ಏನಾಯಿತು? ಲಕ್ಷ್ಮಣ, ನೀನಾದರೂ ಹೇಳು, ಏನು ನಡೆಯಿತು? ನೀವಿಬ್ಬರು ಏಕೆ ಹೀಗಿದ್ದೀರಿ? ರಾಮ, ಏಕೆ ಮೌನವಾಗಿರುವೆ? ಈ ನಿನ್ನ ಮೌನವು ನನ್ನ ಉಸಿರು ಕಟ್ಟಿಸುತ್ತಿದೆ. ಈ ನಿನ್ನ ಮೌನಕ್ಕೆ ಏನು ಕಾರಣವೆಂದು ಹೇಳು. ಅದು ಯಾವ ವಿಷಯವಾದರೂ ಸರಿ, ಅದನ್ನು ಕೇಳಲು ನಾನು ಸಿದ್ಧಳಾಗಿದ್ದೇನೆ. ಹೇಳು ರಾಮ. ಮಾತೆ, ಸಂತೋಷ ಸಂಭ್ರಮಗಳ ಸುಂದರ ಜಗತ್ತಿನಲ್ಲಿ ವಿಹರಿಸುತ್ತಿರುವ ನಿಮಗೆ ಈ ವಿಷಯವನ್ನು ಹೇಗೆ ತಿಳಿಸಬೇಕೆಂದು ನಾನು ಯೋಚಿಸುತ್ತಿದ್ದೆ. ಆದರೆ ಅನಿವಾರ್ಯ, ಹೇಳಲೇಬೇಕು. ಮಾತೆ, ತಾವು ಬಹಳ ವಾತ್ಸಲ್ಯದಿಂದ ಕೂಡುವಂತೆ ಹೇಳುತ್ತಿರುವ ಈ ಪೀಠದಲ್ಲಿ ನಾನು ಕೂಡುವಂತಿಲ್ಲ. ಏಕೆ ಕೊಡುವಂತಿಲ್ಲ? ಏನು ಕಾರಣ? ಮಾತೆ, ನಾನು ಈಗ ಕೈಗೊಳ್ಳುತ್ತಿರುವ ಧರ್ಮಸಮ್ಮತ ಕಾರ್ಯದಿಂದ ನಿಮಗೂ ಲಕ್ಷ್ಮಣ ಹಾಗೂ ಸೀತೆಗೂ ಸಂಕಟವಾಗುತ್ತದೆ. ನಾನು ಈಗಲೇ ವನವಾಸಕ್ಕೆ ಅರಣ್ಯಕ್ಕೆ ಹೋಗುತ್ತಿದ್ದೇನೆ. ಏನು ಮಾತನಾಡುತ್ತಿರುವೆ ರಾಮ? ನೀನು ವನವಾಸಕ್ಕೆ ಹೋಗಬೇಕೆ? ಹೌದು ಮಾತೆ, 14 ವರ್ಷ ಜನರೇ ಇಲ್ಲದ ಅರಣ್ಯದಲ್ಲಿ ನಾರು ಮುಡಿಯುಟ್ಟು ಕಂದ ಮೂಲಗಳಿಂದ ಜೀವಿಸಬೇಕು. ಎಂತಹ ಅಮಂಗಲದ ಮಾತುಗಳನ್ನು ಆಡುತ್ತಿರುವೆ ರಾಮ? ಇಂದು ಯುವರಾಜನಾಗಿ ಪಟ್ಟಾಭಿಷೇಕವನ್ನು ಏರಬೇಕು ಎಂಬುದನ್ನು ಮರೆತು ಮಾತನಾಡುತ್ತಿರುವೆಯಾ? ನಾನು ಯಾವುದನ್ನು ಮರೆತಿಲ್ಲ ಮಾತೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಿತೃವಾಕ್ಯ ಪರಿಪಾಲನೆಯ ಕರ್ತವ್ಯವನ್ನು ನಾನು ಮರೆಯುವಂತೆಯೇ ಇಲ್ಲವಲ್ಲವೇ? ಏನು? ಪಿತೃವಾಕ್ಯ ಪರಿಪಾಲನೆಯೇ? ಹೌದು ಮಾತೆ. ತಂದೆಯವರು ಸೋದರ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತಾರೆ. ಪೂಜ್ಯ ತಂದೆಯವರ ಆದೇಶದಂತೆ ನಾನು 14 ವರ್ಷ ನಾನು ವನದಲ್ಲಿ ತಾಪಸನಂತೆ ಬದುಕಲು ಹೋಗುತ್ತಿದ್ದೇನೆ. ಜೀವನದ ಅಂತಿಮ ಅವಧಿಯಲ್ಲಿ ಲಭಿಸಬೇಕಾದ ವಾನಪ್ರಸ್ಥಾಶ್ರಮದ ಅವಕಾಶ ನನಗೀಗ ಲಭ್ಯವಾಗುತ್ತಿದೆ. ಇದು ನನ್ನ ಅದೃಷ್ಟವಲ್ಲವೇ ಮಾತೆ? ಇಲ್ಲ, ಇಲ್ಲ, ಇದು ಅನ್ಯಾಯ. ಮಾತೆ, 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 ಏಕೆ ಪ್ರಭು, ಮಾತು ಮರೆತು ಮೌನವಾಗಿ ಬಿಟ್ಟಿರಾ? ನಿನ್ನ ಮಾತುಗಳು ಈಟಿಯಂತೆ ನನ್ನ ಹೃದಯದಲ್ಲಿ ನಾಟಿರುವಾಗ ನಿನ್ನ ಮಾತುಗಳು ಬರಲು ಹೇಗೆ ಸಾಧ್ಯ? ಆ ಮಾತುಗಳೆಲ್ಲವೂ ಗಂಟಲಲ್ಲಿಯೇ ಸತ್ತು ಹೋಗುತ್ತಿವೆ. ನನಗೆ ತಿಳಿದಿದೆ ಪ್ರಭು. ನನ್ನ ಕೋರಿಕೆಯನ್ನು ಈಡೇರಿಸಲು ನಿಮಗೆ ಇಷ್ಟವಿಲ್ಲ ಎನ್ನುವುದು ನನಗೆ ಚೆನ್ನಾಗಿಯೇ ತಿಳಿದಿದೆ. ನನ್ನ ಇಷ್ಟ ಕಷ್ಟಗಳನ್ನು ಕಟ್ಟಿಕೊಂಡು ನಿನಗೇನಾಗಬೇಕಾಗಿದೆ? ನನಗೆ ನಿನ್ನ ಹಠವೇ ಮುಖ್ಯ. ಗಂಡನ ಕ್ಷೇಮವಾಗಲಿ ಸಂತೋಷವಾಗಲಿ ನಿನಗೆ ಲೆಕ್ಕಕ್ಕೆ ಇಲ್ಲ. ಸತಿಯ ಕ್ಷೇಮ ಸಂತೋಷ ಪತಿಗೆ ಮುಖ್ಯವಲ್ಲವೇ? ಸಾಕು ಮಾಡು.
ತರ್ಕದ ಮಾತುಗಳಿಂದ ನನ್ನ ಬಾಯಿ ಮುಚ್ಚಿಸಲು ಪ್ರಯತ್ನ ಪಡಬೇಡ. ನೀನು ಸ್ವಾರ್ಥಿ, ಮಹಾನ್ ಸ್ವಾರ್ಥಿ. ನಿನ್ನ ಸ್ವಾರ್ಥಕ್ಕಾಗಿ ನಾನೆಲ್ಲವನ್ನೂ ತ್ಯಾಗ ಮಾಡಿದ್ದೇನೆ. ಆದರೆ ಒಂದಂತೂ ಸತ್ಯ, ಇದಕ್ಕೆ ನೀನು ಶಿಕ್ಷೆಯನ್ನು ಅನುಭವಿಸಲೇಬೇಕು. ರಾಮನ ಮೇಲಿನ ನಿಮ್ಮ ವ್ಯಾಮೋಹ ಸ್ವಾರ್ಥವಲ್ಲವೇ? ತಂದೆಯಾದ ನೀವು ಮಕ್ಕಳ ಮೇಲೆ ತಾರತಮ್ಯ ತೋರುವುದು ಅನ್ಯಾಯವಲ್ಲವೇ? ರಾಮನ ಮೇಲಿನ ಅತಿಯಾದ ವ್ಯಾಮೋಹದಿಂದ ನನ್ನ ಪುತ್ರ ಭರತನಿಗೆ ಅನ್ಯಾಯ ಮಾಡುತ್ತಿಲ್ಲವೇ? ಇಲ್ಲ, ನಾನು ಯಾವ ಮಕ್ಕಳಲ್ಲಿಯೂ ಪಕ್ಷಪಾತವನ್ನು ಮಾಡುತ್ತಿಲ್ಲ. ರಾಮಚಂದ್ರ ನನ್ನ ಹಿರಿಯ ಪುತ್ರ, ಸಕಲ ಸದ್ಗುಣ ಸಂಪನ್ನ ಎಂಬ ಕಾರಣಕ್ಕಾಗಿ ಅವನ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದೇನೆ. ಅಂದ ಮಾತ್ರಕ್ಕೆ ಉಳಿದ ಪುತ್ರರನ್ನು ನಿರ್ಲಕ್ಷಿಸಿದ್ದೇನೆ ಎಂದು ಅರ್ಥವೇ? ನೀವು ಹಾಗೆಂದುಕೊಂಡರೆ ಸಾಕೆ? ಇನ್ನೇನು, ನಿನ್ನ ಅಭಿಪ್ರಾಯವೇ ನ್ಯಾಯ ಎಂದು ಮಾನ್ಯ ಮಾಡಬೇಕಾಗುತ್ತೆ. ಅಯ್ಯೋ ಅವಿವೇಕಿ, ನಮ್ಮ ಅಭಿಪ್ರಾಯಗಳು ಮುಖ್ಯವಲ್ಲ. ಪದ್ಧತಿ, ಪರಂಪರೆ, ಸಂಪ್ರದಾಯ ಎಂಬುದೊಂದಿದೆ. ಗುರು ಹಿರಿಯರು, ಪ್ರಜೆಗಳು, ತಿಳಿದವರು ಇವರ ಅಭಿಪ್ರಾಯವನ್ನು ಮಾನ್ಯ ಮಾಡಬೇಕಾಗಿದೆ. ಪದ್ಧತಿಯ ಪ್ರಕಾರ ಜ್ಯೇಷ್ಠ ಪುತ್ರನಿಗೆ ಪಟ್ಟಾಭಿಷೇಕವಾಗಬೇಕೆಂಬುದು ಸಿದ್ಧ. ಅದು ನಾವು ಮಾಡಿದ್ದಲ್ಲ. ಅದೃಷ್ಟವಶಾತ್ ನನ್ನ ರಾಮಚಂದ್ರ ಜ್ಯೇಷ್ಠ ಪುತ್ರ. ಜ್ಯೇಷ್ಠ ಪುತ್ರನಿಗೆ ಪಟ್ಟಾಭಿಷೇಕವಾಗಬೇಕೆಂಬುದು ಪದ್ಧತಿ, ಸಂಪ್ರದಾಯ ಎಲ್ಲವೂ. ಅದು ನಮ್ಮ ಕರ್ತವ್ಯವೂ ಕೂಡ. ಕೈಕೇಯಿ, ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ. ಇಲ್ಲ ಪ್ರಭು, ನಾನು ಯಾವ ಮಾತನ್ನು ಕೇಳುವುದಿಲ್ಲ. ನೀವು ನನ್ನ ಕೋರಿಕೆಯನ್ನು ಈಡೇರಿಸಲೇಬೇಕು. ನನ್ನ ಪುತ್ರ ಭರತ ಬೇಗ ಬರಬೇಕು. ಅವನ ಪಟ್ಟಾಭಿಷೇಕವಾಗಬೇಕು. ನೀವು ನೀಡಿದ ವಚನವನ್ನು ನೀವು ಪಾಲಿಸಲೇಬೇಕು. ಹೌದು, ನಾನು ಕೊಟ್ಟ ವಚನವನ್ನು ಪಾಲಿಸಲೇಬೇಕು. ಭರತ ರಾಮಚಂದ್ರ ಕಾಡಿಗೆ ಹೋಗುತ್ತಾನೆ. ನಾನು ಸರ್ವಸ್ವವನ್ನು ಕಳೆದುಕೊಳ್ಳುತ್ತೇನೆ. ಮಾತೆ 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 ರಾಮ, ನಿನ್ನ ತಂದೆಯ ಪ್ರೀತಿಯ ಅಮೃತವೇ ನಿನ್ನ ಬಲಿಗೆ ಹಾಲಾಹಲದ ವಿಷಯವಾಯಿತೆ ಕುಮಾರ. ಮಾತೆ, ಹತಾಶರಾಗಬೇಡಿ. ತಾವು ವೀರ ಪತ್ನಿ, ವೀರ ಮಾತೆ. ಧೃತಿಗೆಡಬೇಡಿ. ತಂದೆಯವರು ಕಿರಿಯ ಮಾತೆ ಕೈಕೇಯಿ ದೇವಿಯವರಿಗೆ ಹಿಂದೆ 2 ವರಗಳನ್ನು ಕೊಟ್ಟಿದ್ದಾರಂತೆ. ಇಂದು ಕಿರಿಯ ಮಾತೆ ಕೈಕೇಯಿ ದೇವಿಯವರು ಆ ವರಗಳನ್ನು ಕೇಳಿ ಪಡೆದವರು. ಅವುಗಳಲ್ಲಿ ಒಂದು ವರದಂತೆ ನಾನು 14 ವರ್ಷ ವನವಾಸಕ್ಕೆ ಹೋಗಬೇಕು. ಇನ್ನೊಂದು ವರದಂತೆ ನನ್ನ ಸೋದರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ರಘುವಂಶದ ಕೀರ್ತಿವಂತ ದೊರೆಗಳಾದ ನಮ್ಮ ತಂದೆಯವರು ಕೊಟ್ಟ ಮಾತನ್ನು ಪಾಲಿಸುವುದು ನಮ್ಮ ಧರ್ಮವಲ್ಲವೇ? ಅದಕ್ಕೆ ಅನುಸಾರವಾಗಿ ನಾನು ವನವಾಸಕ್ಕೆ ಹೋಗುವುದು ವಿಹಿತವಲ್ಲವೇ ಮಾತೆ? ನಿಮ್ಮ ಈ ಪುತ್ರ ಪಿತೃವಾಕ್ಯ ಪರಿಪಾಲನೆ ಮಾಡುವುದನ್ನು ಕಂಡು ತಾವು ಹೆಮ್ಮೆ ಪಡಬೇಕು ಮಾತೆ. ನಿನ್ನ ಪತಿದೇವರು, ಅವರ ಜೊತೆ ಹೋದ ನನ್ನ ಪತಿದೇವರು ಪಟ್ಟಾಭಿಷೇಕದ ಮಂಟಪಕ್ಕೆ ನಮ್ಮನ್ನು ಕರೆದೊಯ್ಯಲು ಇನ್ನೂ ಬರಲೇ ಇಲ್ಲವಲ್ಲ? ಅವರು ಹೋಗಿ ತುಂಬಾ ಸಮಯವಾಯಿತಲ್ಲವೇ? ಸುಮ್ಮನೆ ಕಾಯುವುದು ಬೇಸರವಾಗುವುದಿಲ್ಲವೇ? ಅದಕ್ಕೆ ಮಾಡಿದ ಅಲಂಕಾರವನ್ನು ಮತ್ತೆ ಮತ್ತೆ ನೋಡುತ್ತಿದ್ದೆ.
ಓಹೋ, ಇದೋ ನಿನ್ನ ಕಾರಣ. ಅವರು ಬರುವುದು ತಡವಾಯಿತೆಂದು ನನಗೆ ಅಲಂಕಾರದ ಪರೀಕ್ಷೆಯೇ? ಅಂದರೆ ಅವರು ಬಾರದಿದ್ದರೆ ಇರುವ ಅಲಂಕಾರವನ್ನು ತೆಗೆದು ಮತ್ತೆ ಅಲಂಕಾರ ಮಾಡುತ್ತೀಯೋ ಏನೋ? ಏಕೆ ಬರುವುದಿಲ್ಲ? ಅವರು ಬಂದೇ ಬರುತ್ತಾರೆ, ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ನೀವು ಯುವರಾಜ ಯುವರಾಣಿಯಾಗಿ ಕಂಗೊಳಿಸುವುದನ್ನು ನಾನು ನೋಡಲೇಬೇಕು. ಅದು ಸರಿ. ಕುಮಾರ, ಕರುಳೇ ಕಿತ್ತು ಹೋಗುವಂತಹ ದುಃಖದ ಸಂದರ್ಭದಲ್ಲೂ ಏನು ನಡೆದೇ ಇಲ್ಲ ಎಂಬಂತೆ ನನಗೆ ಸಮಾಧಾನ ಹೇಳುತ್ತಿರುವೆ. ಇಲ್ಲ, ನಿನ್ನಂತ ಗುಣವಂತ ಪುತ್ರನನ್ನು ದೂರ ಮಾಡಿಕೊಂಡು ನಾನು ಹೇಗೆ ತಾನೇ ಬದುಕಲಿ? ಈ ಪುತ್ರ ವ್ಯೂಹದ ಸಂಕಟಕ್ಕಿಂತ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಹೌದು ಕುಮಾರ, ಹೌದು. ಈಗ ನಾನು ಅನುಭವಿಸುತ್ತಿರುವ ಈ ದುಃಖದ ಬದಲು ನಾನು ಬಂಜೆಯಾಗಿ ಉಳಿದಿದ್ದೇನೆ, ಒಳಿತಾಗಿರುತ್ತಿತ್ತು. ಮಾತೆ ಮಾತೆ, ಇಷ್ಟೊಂದು ದುಃಖ ಪಡಲು ಏನಾಗಿದೆ? ಈ ನಿಮ್ಮ ಪುತ್ರ ಕರ್ತವ್ಯ ಪಾಲನೆಯಲ್ಲಿ ನಿಷ್ಠನಾಗಿದ್ದಾನೆ ಎಂದು ತಾವು ಸಂತೋಷ ಪಡಿ. ಸಂತೋಷವೇ? ಸಂತೋಷ ಎಲ್ಲಿದೆ ಸಂತೋಷ ಕುಮಾರ? ಮೊದಲಿನಿಂದಲೂ ದುಃಖವನ್ನೇ ಅನುಭವಿಸುತ್ತಾ ಬಂದು ಹೆಸರಿಗೆ ಮಾತ್ರ ಪಟ್ಟದ ರಾಣಿ. ಆದರೆ ಆ ಸ್ಥಾನಕ್ಕೆ ಸಿಗಬೇಕಾದ ಸುಖ ಸಂತೋಷ ಇದಾವುದು ನನಗೆ ದೊರೆಯಲೇ ಇಲ್ಲ. ನನ್ನ ಪತಿಯ ಪ್ರೀತಿಯು ಸಂಪೂರ್ಣವಾಗಿ ನನಗೆ ಸಿಗಲಿಲ್ಲ. ಈ ಎಲ್ಲ ನೋವುಗಳನ್ನು ನನ್ನ ಮಗನನ್ನು ನೋಡಿಯಾದರೂ ಕಳೆದುಕೊಳ್ಳಬಹುದು ಎಂದುಕೊಂಡಿದ್ದೆ. ಆದರೆ ಈಗ ನೀನು ನನ್ನಿಂದ ದೂರವಾಗಿ ಹೋಗಿಬಿಟ್ಟರೆ ನಾನು ಹೇಗೆ ತಾನೇ ಬದುಕಲಿ ಕುಮಾರ? ಹೇಗೆ ಬದುಕಲಿ? ಮಾತೆ, ಸಮಾಧಾನ ತಂದುಕೊಳ್ಳಿ. ನಾನೊಬ್ಬನಿಲ್ಲದಿದ್ದರೆ ಏನಾಯ್ತು? ಈ ಅರಮನೆಯಲ್ಲಿ ತಮ್ಮನ್ನು ಪ್ರೀತಿಸುವವರು, ತಮ್ಮನ್ನು ಗೌರವಿಸುವವರು ಇನ್ನೂ ಹಲವರಿದ್ದಾರೆ. ಅವರೇ ತಮ್ಮನ್ನು ಕ್ಷೇಮದಿಂದ ನೋಡಿಕೊಳ್ಳುತ್ತಾರೆ. ನಾನೇ ಅವರ ಬಳಿ ವಿನಂತಿಸಿಕೊಳ್ಳುತ್ತೇನೆ. ಪ್ರೀತಿ ಪಾತ್ರನಾದ ಮಗನನ್ನೇ ದೂರ ಮಾಡಿಕೊಂಡ ಮೇಲೆ ಕ್ಷೇಮವೆಲ್ಲಿಂದ ಬರಬೇಕು ಕುಮಾರ? ಸಾಮಂತರೇ, ನಿಮ್ಮೆಲ್ಲರ ಭಾವನೆಗಳು ನನಗೆ ಅರ್ಥವಾಗುತ್ತದೆ. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತಾವೆಲ್ಲರೂ ಕಡಿಮೆ ಅವಧಿಯಲ್ಲಿ ಶೀಘ್ರವಾಗಿ ಬಂದಿದ್ದೀರಿ. ರಾಮಚಂದ್ರನ ಯುವರಾಜನಾಗಲಿ ಎಂದು ಒಮ್ಮತದಿಂದ ಸಂತೋಷದಿಂದ ಒಪ್ಪಿದ್ದೀರಿ. ಆ ಮಂಗಳ ಕಾರ್ಯವನ್ನು ಕಾಣಲು ಉತ್ಸುಕರಾಗಿದ್ದೀರಿ ಎಂದು ನನಗೆ ಗೊತ್ತು. ಆದರೆ ಆದರೆ ಅದರಿಂದ ಏಕೆ ನಿಲ್ಲಿಸಿದ್ರಿ ಮುನೀಂದ್ರ? ನನ್ನ ಆಸೆಯಂತೆ, ನಿಮ್ಮ ಆಸೆಯಂತೆ, ಪ್ರಜೆಗಳ ಆಸೆಯಂತೆ ಇಂದು ಶುಭ ಗಳಿಗೆಯಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕ ನಡೆಯಬೇಕಾಗಿತ್ತು. ಆದರೆ ಅದು ನಡೆಯುವುದಿಲ್ಲವೆಂದು ಅತ್ಯಂತ ವಿಷಾದದಿಂದ ಹೇಳುತ್ತಿದ್ದೇನೆ. ಅಂದರೆ ಶ್ರೀರಾಮಚಂದ್ರನ ಯುವರಾಜ್ಯಾಭಿಷೇಕ ನಡೆಯುವುದಿಲ್ಲವೇ? ಏನು ಕಾರಣ? ಅದಕ್ಕೆ ಏನು ಅಡ್ಡಿ? ಅಡ್ಡಿಪಡಿಸುತ್ತಿರುವವರು ಯಾರು? ಇದು ತುಂಬಾ ಅನ್ಯಾಯ ಮುನೀಂದ್ರ. ನಿಮ್ಮಂತ ಮಹಾತ್ಮರಿರುವಾಗ ಇದು ನಡೆಯುವುದಿಲ್ಲವೆಂದರೆ ಹೇಗೆ ಸಾಧ್ಯ? ಮುನೀಂದ್ರ, ಇದರಲ್ಲಿ ಯಾರದೋ ಕುತಂತ್ರವಿರಬೇಕೆಂದು ಸಂದೇಹ ಬರುತ್ತಿದೆ. ಪೂಜ್ಯರೇ, ಅಂತಹ ಅಡ್ಡಿಪಡಿಸುವ ದುಷ್ಟರು ಯಾರೇ ಆಗಲಿ ನಿಮ್ಮ ಮಾತನ್ನು ಹೇಗೆ ಧಿಕ್ಕರಿಸಬಲ್ಲರು? ನೀವು ರಾಮಚಂದ್ರನ ಯುವರಾಜ್ಯಾಭಿಷೇಕದ ನೇತೃತ್ವ ವಹಿಸಿದವರು. ಈಗ ಅದು ನಡೆಯುತ್ತಿಲ್ಲವೆಂದರೆ ನಮ್ಮ ಮನಸ್ಸಿಗೆ ಬಹಳ ನೋವುಂಟಾಗುತ್ತದೆ. ಮಹಾ ತಪಸ್ವಿಗಳಾದ ತಾವು ಮನಸ್ಸು ಮಾಡಿದರೆ ಎಂಥ ಅಡ್ಡಿ ಆತಂಕಗಳನ್ನು ನಿವಾರಿಸಬಹುದಿತ್ತು, ಅಂಥ ದುಷ್ಟರನ್ನು ಅಡಗಿಸಬಹುದಿತ್ತು. ಈಗಲೂ ಆ ಕಾರ್ಯ ಮಾಡಿ ಮುನೀಂದ್ರ. ರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಕಾರ್ಯವನ್ನು
ನೆರವೇರಿಸಿ ಮುನೀಂದ್ರ. ಸಾಮಂತರೇ, ಆವೇಶದಿಂದಾಗಲಿ ದುಃಖದಿಂದಾಗಲಿ ಮಾತನಾಡೋ ಸಮಯ ಇದಲ್ಲ. ರಾಮಚಂದ್ರನು ಪಟ್ಟಾಭಿಷೇಕ ಮಾಡಿಕೊಳ್ಳಲೇಬೇಕೆಂದರೆ ಜಗತ್ತಿನ ಯಾವ ಶಕ್ತಿಯೂ ಅದನ್ನು ತಡೆಯಲು ಸಾಧ್ಯವಿಲ್ಲ. ರಾಮಚಂದ್ರನ ಶೌರ್ಯವನ್ನು ಎದುರಿಸುವ ಸಾಮರ್ಥ್ಯ ಯಾರಿಗಿದೆ? ಆದರೆ ರಾಮಚಂದ್ರನು ಪಿತೃವಾಕ್ಯ ಪರಿಪಾಲನೆ ಮಾಡುವ ಧರ್ಮವನ್ನು ಅವಲಂಬಿಸಿ ತಾನೇ ವನವಾಸಕ್ಕೆ ಹೋಗಲು ನಿರ್ಧರಿಸಿದ್ದಾನೆ. ಈ ನಿರ್ಧಾರವನ್ನು ಅವನೇ ಮಾಡಿರುವುದೇ ಹೊರತು ಬೇರೆ ಯಾರ ನಿರ್ಬಂಧನೆಯೂ ಇರುವುದಿಲ್ಲ. ವನವಾಸ ಮಾಡುವಂಥ ಪಿತೃವಾಕ್ಯ ನಮಗೆ ಏನೆಂದು ಅರ್ಥವಾಗುತ್ತಿಲ್ಲ. ಮುನೀಂದ್ರ, ಪ್ರಜೆಗಳ ಅಭಿಲಾಷೆಯನ್ನು ಈಡೇರಿಸುವುದು ರಾಮಚಂದ್ರನ ಕರ್ತವ್ಯವಲ್ಲವೇ? ನಮ್ಮೆಲ್ಲರನ್ನು ಕರೆಸಿ ಇದ್ದಕ್ಕಿದ್ದಾಗೆ ಪಟ್ಟಾಭಿಷೇಕದ ಸಮಾರಂಭವನ್ನು ನಿಲ್ಲಿಸುವುದು ಯಾವ ನ್ಯಾಯ? ಸ್ವತಃ ದಶರಥ ಮಹಾರಾಜರೇ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಕೇಳಿ ಒಪ್ಪಿಗೆ ಪಡೆದು ಈಗ ನಮ್ಮೆಲ್ಲರ ಸಂತೋಷಕ್ಕೆ ಕಲ್ಲು ಹಾಕುವುದು ಇದು ಎಂತಹ ನ್ಯಾಯ? ರಾಮನಂತ ಗುಣವಂತನನ್ನು ಕಾಡಿಗೆ ಕಳಿಸುವುದು ಕ್ರೂರವೆನಿಸುವುದಿಲ್ಲವೇ? ಪೂಜ್ಯರೇ, ಇದೆಲ್ಲ ನಮ್ಮ ನಂಬಿಕೆಗೆ ಮಾಡಿದ ದ್ರೋಹವಲ್ಲವೇ? ಶಾಂತಿ ಸಾಮಂತರೇ, ಶಾಂತಿ. ಈ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ರಾಮಚಂದ್ರನು ಮಾತ್ರ ಉತ್ತರವನ್ನು ಕೊಡಬಲ್ಲ. ನೀವು ಅವನನ್ನೇ ಕೇಳಿರಿ. ನನ್ನನ್ನು ಕ್ಷಮಿಸಿ. ನನ್ನ ಹಿರಿತನನ್ನು ಯಾವುದರಲ್ಲಿದೆ ಗೊತ್ತೇ? ಎಂದಾದರೂ ಒಂದು ದಿನ ಮಹಾರಾಜರೊಡನೆ ಸಿಂಹಾಸನವನ್ನು ಏರುವುದು ಅಷ್ಟೇ. ಆದರೆ ಕಿರಿಯ ರಾಣಿಯ ಕಟು ಮಾತುಗಳಿಂದ ಕ್ಷಣ ಕ್ಷಣವೂ ನಾನು ಅನುಭವಿಸುತ್ತಿರುವ ಯಾತನೆ ನಿನಗೆ ತಿಳಿಯದು ಕುಮಾರ, ನಿನಗೆ ತಿಳಿಯದು. ಇಲ್ಲ, ಸವತಿಯಿಂದ ಅನುಭವಿಸುವ ನೋವು, ದುಃಖ, ಅದರ ಅರಿವೇ ನಿನಗೆ ಇಲ್ಲ ಕುಮಾರ, ಅದರ ಅರಿವೇ ನಿನಗೆ ಇಲ್ಲ. ನೀನಿರುವಾಗಲೇ ಅವಳು ನನ್ನನ್ನು ಇಷ್ಟು ತಿರಸ್ಕಾರದಿಂದ ಕಾಣುತ್ತಿದ್ದಾಳೆ ಎಂದರೆ ಇನ್ನು ನೀನು ನನ್ನಿಂದ ದೂರವಾಗಿ ಹೋಗಿಬಿಟ್ಟರೆ ಅವಳು ನನ್ನನ್ನು ಹೇಗೆ ಕಾಣಬಹುದು ಎಂದು ನೀನೇ ಊಹಿಸಿ ನೋಡು. ಇಲ್ಲ ಇಲ್ಲ, ಸವತಿಯ ಕೆಟ್ಟ ಮಾತುಗಳನ್ನು ಕೇಳುತ್ತಾ ಈ ಅರಮನೆಯಲ್ಲಿ ನಾನು ಬದುಕಲಾರೆ. ಅದರ ಬದಲು ಮರಣಕ್ಕೆ ಶರಣಾಗುವುದೇ ಲೇಸು. ಮಾತೆ, ದಯವಿಟ್ಟು ಎಂದು ಕಠೋರವಾದ ಮಾತುಗಳನ್ನು ಆಡಬೇಡಿ. 14 ವರ್ಷಗಳು ಏನು ಮಹಾ, ಅದು ಬೇಗನೆ ಮುಗಿದು ಹೋಗುತ್ತದೆ. ಹೌದು ಮಾತೆ, ನಾನು ಸುಕ್ಷೇಮವಾಗಿ ಹಿಂದಿರುಗಿ ಬರುತ್ತೇನೆ. ನಾನು ಬಂದಾಗ ಈ ನನ್ನ ಕಣ್ಣುಗಳು ಮೊಟ್ಟ ಮೊದಲು ಕಾಣಲು ಬಯಸುವುದು ತಮ್ಮ ಈ ಮಂಗಳ ಮೂರ್ತಿಯನ್ನೇ. ಕುಮಾರ, ನಿನ್ನನ್ನು ಆಗಲಿ ಒಂದು ಕ್ಷಣವೂ ನನ್ನಿಂದ ಬದುಕಲು ಸಾಧ್ಯವಿಲ್ಲ. ಹೀಗಿರುವಾಗ 14 ವರ್ಷಗಳು ನಿನ್ನನ್ನು ಆಗಲಿ ನಾನು ಹೇಗೆ ಬದುಕಿರಲಿ ಕುಮಾರ, ಹೇಗೆ ಬದುಕಿರಲಿ? ಆ ಸವತಿಯು ನನ್ನನ್ನು ಬದುಕಲು ಬಿಡುತ್ತಾಳೆಯೇ? ಇಲ್ಲ ಕುಮಾರ, ಇಲ್ಲ, ಅವಳು ನನ್ನನ್ನು ಬದುಕಲು ಬಿಡುವುದಿಲ್ಲ ಕುಮಾರ. ದಯವಿಟ್ಟು ಹಾಗೆ ಭಾವಿಸಬೇಡಿ ಮಾತೆ. ತಂದೆಯವರು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ. ಇದೆಲ್ಲ ಬರೀ ಭ್ರಮೆ ಕುಮಾರ, ಬರೀ ಭ್ರಮೆ. ಧರ್ಮಾತ್ಮರೆನಿಸಿಕೊಂಡಿರುವ ನಿನ್ನ ತಂದೆಯು ಹಿರಿಯ ರಾಣಿಗೆ ಕೊಟ್ಟಿರುವ ಗೌರವ ನಿನಗೆ ತಿಳಿಯದೆ ಹಿರಿಯ ರಾಣಿಯ ಮೇಲೆ ತೋರಿಸಿರುವ ಪ್ರೀತಿಯಲ್ಲಿ ಕಿಂಚಿತ್ತಾದರೂ ಹಿರಿಯ ರಾಣಿಗೆ ತೋರಿಸಿದ್ದಾರೆಯೇ? ಕೈಕೇಯಿಯವರ ಸಖಿಯರು ನಮ್ಮನ್ನು ತಿರಸ್ಕಾರದಿಂದ ನೋಡುತ್ತಿದ್ದರು. ಆ ಭಾವನೆಗಳನ್ನು ಬದಲಾಯಿಸಲು ಒಂದೇ ಒಂದು ಪ್ರಯತ್ನವನ್ನಾದರೂ ಮಾಡಿದ್ದಾರೆಯೇ? ಇಲ್ಲ ಕುಮಾರ, ಇಲ್ಲ. ಈಗಲೇ ಹೀಗಿರುವಾಗ
ಇನ್ನು ಭರತನ ಪಟ್ಟಾಭಿಷೇಕವನ್ನು ನಡೆದು ಬಿಟ್ಟರೆ ಈ ಅರಮನೆಯು ಅವನ ಪರವಾಗಿ ಬಿಡುತ್ತದೆ. ನಂತರ ನಮ್ಮ ಸೇವೆಯನ್ನು ಮಾಡಲು ಯಾರೂ ಇರುವುದಿಲ್ಲ. ಇನ್ನು ಆ ಕೈಕೆಯ ನಾಲಿಗೆ ನಮ್ಮನ್ನು ಪ್ರತಿ ಕ್ಷಣವೂ ನಿಂದಿಸಲು ಪ್ರಾರಂಭಿಸಿಬಿಡುತ್ತದೆ. ದಿನವೂ ಆ ನಿಂದನೆಯ ಮಾತುಗಳನ್ನು ಕೇಳುತ್ತಾ ಬದುಕಬೇಕು, ಇಲ್ಲ ಸತ್ತು ಮುಕ್ತಿಯನ್ನು ಪಡೆಯಬೇಕು. ನೀನೇ ಊಹಿಸು, ನೀನೇ ಊಹಿಸು. ಮಾತೆ, ಬದುಕು ಸುಖ ದುಃಖಗಳ ಮಿಶ್ರಣ. ದುಃಖದ ಕಾಲ ಹೇಗೆ ಬರುತ್ತದೋ ಹಾಗೆ ಸುಖದ ತಂಬೆಳಕು ಬಂದೇ ಬರುತ್ತದೆ. ಭರತ ವಿವೇಕಿ, ಅದಕ್ಕೆಲ್ಲ ಅವನು ಅವಕಾಶ ಕೊಡುವುದಿಲ್ಲವೆಂಬ ನಂಬಿಕೆ ನನಗಿದೆ. ಎಂದಾದರೂ ಒಂದು ದಿನ ನೀನು ಯುವರಾಜನಾಗುತ್ತೀಯ. ನನ್ನ ದುಃಖವೆಲ್ಲ ಕಳೆದು ನನಗೆ ಕಳೆದು ಹೋದ ಮಾನ್ಯತೆಯು ಹಿಂದಿರುಗುತ್ತದೆ ಎಂದು ಭಾವಿಸಿದ್ದೆ. ಆದರೆ ನನ್ನ ದುಃಖವು ದಿನೇ ದಿನೇ ಇಮ್ಮಡಿಯಾಗುತ್ತಿದೆ ಕುಮಾರ. ಆ ಕೈಗೆ ಸರಿಯಾದ ಸಮಯವನ್ನು ನೋಡಿ ಸಂಚನ್ನು ಮಾಡಿ ತನ್ನ ಸೇಡನ್ನು ತೀರಿಸಿಕೊಂಡಳು. ಇದನ್ನು ನಾನು ಎಂದು ಸಹಿಸುವುದಿಲ್ಲ, ಎಂದು ಕ್ಷಮಿಸುವುದಿಲ್ಲ. ಅವಳನ್ನು ನಾನು ಎಂದು ಕ್ಷಮಿಸುವುದಿಲ್ಲ ಕುಮಾರ. ಮಾತೆ, ನಮ್ಮ ಸ್ವಂತ ಸುಖದ ಆಧಾರದ ಮೇಲೆ ಯಾವ ಭಾವಾವೇಶಕ್ಕೂ ಒಳಗಾಗದೆ ಧರ್ಮದ ದೃಷ್ಟಿಯಿಂದ ನೋಡಬೇಕು. ಹೃದಯವನ್ನ ಗಟ್ಟಿ ಮಾಡಿಕೊಳ್ಳಬೇಕು. ನಿನ್ನ ಮಾತು ನಿಜ ಕುಮಾರ. ಈ ದೌರ್ಭಾಗ್ಯ ಹೃದಯವು ಬಹಳ ಗಟ್ಟಿಯಾದದ್ದು. ಏಕೆಂದರೆ ನೀನು ಆಡಿದ ಮಾತುಗಳನ್ನು ಕೇಳಿದ ಮೇಲೂ ಇನ್ನೂ ಒಡೆಯಲಿಲ್ಲವಲ್ಲ. ಒಳ್ಳೆಯ ಸಂತಾನ ಸಿಗಬೇಕೆಂದು ನಾನು ಮಾಡಿದ ಪೂಜೆ, ಪುನಸ್ಕಾರ, ಉಪವಾಸ, ತಪಸ್ಸು, ದಾನ, ಧರ್ಮಗಳು ಎಲ್ಲವೂ ವ್ಯರ್ಥವಾಗಿ ಹೋಯಿತು. ಮಗನಿದ್ದರೂ ಇಲ್ಲದಂತೆ ಇರುವ ದುರ್ಭಾಗ್ಯ ಸ್ಥಿತಿ ನನ್ನದಾಗಿ ಹೋಯಿತು. ಮಾತೆ, ಬದುಕು ಇಷ್ಟಕ್ಕೆ ಮುಗಿದು ಹೋಗುವುದಿಲ್ಲ. 14 ವರ್ಷ. ನಾನು ಬೇಗನೆ ತಮ್ಮ ಬಳಿಗೆ ಬಂದು ಬಿಡುತ್ತೇನೆ. 14 ವರ್ಷಗಳು ಎಂದು ಎಷ್ಟು ಸುಲಭವಾಗಿ ಹೇಳಿಬಿಟ್ಟೆ ಕುಮಾರ. ನಿನ್ನನ್ನು ಆಗಲಿ ನನ್ನಿಂದ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ಹಾಗಿರುವಾಗ 14 ವರ್ಷಗಳು ನನಗೆ 14 ಯುಗಗಳಿದ್ದ ಹಾಗೆ. ದೇವತೆ, ನನ್ನನ್ನು ನಿನ್ನ ಬಳಿ ಕರೆದುಕೋ. ನನ್ನ ಮೇಲೆ ಕರುಣೆ ತೋರಿತು. ನನ್ನ ಮಗನನ್ನು ಅರಣ್ಯಕ್ಕೆ ಕಳಿಸುವ ಸಂಕಟದಿಂದ ನನ್ನನ್ನು ಪಾರು ಮಾಡು ತಾಯೇ, ಪಾರು ಮಾಡು. ಸಮಾಧಾನ ಮಾಡಿಕೊಳ್ಳಿ ಮಾತೆ, ಸಮಾಧಾನ ಮಾಡಿಕೊಳ್ಳಿ. ಇಲ್ಲ ರಾಮ, ಇಲ್ಲ. ಕರುವನ್ನು ಅಗಲಿ ಹಸುವಿನಿಂದ ಬದುಕಲು ಸಾಧ್ಯವಿಲ್ಲ. ಹಾಗೆ ನಿನ್ನನ್ನು ಅಗಲಿ ನನ್ನಿಂದ ಬದುಕಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಕುಮಾರ, ನನ್ನನ್ನು ಕರೆದುಕೊಂಡು ಹೋಗು. ನಾನು ನಿನ್ನ ಬಳಿ ಬಂದು ಬಿಡುತ್ತೇನೆ. ನಾನು ಅರಣ್ಯಕ್ಕೆ ಬಂದು ಬಿಡುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗು ಕುಮಾರ, ಹೋಗು. ಮಾತೆ, ನನ್ನ ಪ್ರೀತಿಯ ಸಹೋದರ ರಾಮಚಂದ್ರ ವನವಾಸಕ್ಕೆ ಹೋಗುವ ಅಗತ್ಯವಿಲ್ಲ. ನೀವು ಕೂಡ ಅವನೊಂದಿಗೆ ಕಾಡಿಗೆ ಹೋಗಬೇಕಾಗಿದೆ. ಧೀರೋದಾತ್ತನಾದ ರಾಮಚಂದ್ರ
ಒಬ್ಬ ಹೆಂಗಸಿನ ಮಾತಿಗೆ ಶರಣಾಗಿ ಎಲ್ಲವನ್ನೂ ಎಲ್ಲರನ್ನೂ ತ್ಯಜಿಸಿ ವನವಾಸಕ್ಕೆ ಹೋಗುವುದು ಸರಿಯಲ್ಲ. ಹೆಂಗಸಿನ ಮಾತಲ್ಲ, ತಂದೆಯವರ ಆಜ್ಞೆ. ಅಯೋಧ್ಯಾಪತಿಯಾದ ದಶರಥ ಮಹಾರಾಜರ ಆಜ್ಞೆ. ರಾಜಾಜ್ಞೆ ಎಂದು ಒಪ್ಪಿದರೂ ಪಾಲಿಸಲು ಅನರ್ಹವಾದ ರಾಜಾಜ್ಞೆಯನ್ನು ಧಿಕ್ಕರಿಸುವುದೇ ತಿಳಿದವರ ಕರ್ತವ್ಯ. ಏನು? ರಾಜಾಜ್ಞೆಯನ್ನು ಧಿಕ್ಕರಿಸುವುದೇ? ಹೌದು ಸಹೋದರ. ರಾಜವೃದ್ಧ, ವಿಷಯ ಲಂಪಟ, ಅನಿಶ್ಚಿತ ಬುದ್ಧಿಯುಳ್ಳವನು, ಮೋಹಕ್ಕೆ ದಾಸನಾದ ರಾಜ ನ್ಯಾಯೋಚಿತವಾದ ಆಜ್ಞೆ ಕೊಡುವ ಸ್ಥಿತಿಯಲ್ಲೇ ಇಲ್ಲವೆಂದ ಮೇಲೆ ಅಂತಹ ಆಜ್ಞೆಗೆ ಮಾನ್ಯತೆ ಏಕೆ ಕೊಡಬೇಕು? ನಿರಪರಾಧಿಯಾದ ರಾಮಚಂದ್ರ ಕಾಡಿಗೆ ಏಕೆ ಹೋಗಬೇಕು? ಸಜ್ಜನನು, ಸ್ವಾರ್ಥರಹಿತನು, ಧರ್ಮ ಪಾಲಕನೂ ಆದ ನನ್ನ ಸಹೋದರನಲ್ಲಿ ಯಾವ ದೋಷವೂ ಇಲ್ಲವೆಂದ ಮೇಲೆ ಅವನು ಕಾಡಿಗೆ ಹೋಗುವ ಅಗತ್ಯವೇ ಇಲ್ಲ. ಕುಮಾರ ಲಕ್ಷ್ಮಣ, ನಿನ್ನ ಆಕ್ರೋಶದಲ್ಲೂ ನಿನ್ನ ಮಾತಿನಲ್ಲೂ ಸತ್ಯವಿದೆ. ನನ್ನ ರಾಮನಲ್ಲಿ ಯಾವ ದೋಷವೂ ಇಲ್ಲ. ಅವನು ಅರಣ್ಯಕ್ಕೆ ಹೋಗಬೇಕಾದ ಯಾವ ಅಪರಾಧವನ್ನೂ ಮಾಡಿಲ್ಲ. ಮಾತೆ, ಸಹೋದರನೆಂಬ ಅಭಿಮಾನದಿಂದ ನಾನು ಮಾತ್ರ ಹೇಳುತ್ತಿರುವ ಮಾತಲ್ಲ. ರಾಮನ ವಿರೋಧಿಗಳಾಗಲಿ, ರಾಮನಿಂದಲೇ ಶಿಕ್ಷಿಸಲ್ಪಟ್ಟ ಅಪರಾಧಿಗಳೇ ಆಗಲಿ, ಯಾರೊಬ್ಬರಾದರೂ ರಾಮನ ದೋಷವನ್ನು ಹೇಳಿಲ್ಲ. ಯಾರೊಬ್ಬರು ರಾಮನ ಒಂದಾದರೂ ಅವಗುಣವನ್ನು ಹೇಳಿದ ದೃಷ್ಟಾಂತವೇ ಇಲ್ಲ. ಕುಮಾರ, ನಿನ್ನ ಮಾತು ನಿಜ. ನನ್ನ ರಾಮನನ್ನು ಕಾಡಿಗೆ ಅಟ್ಟಲೇಬೇಕು ಎಂದು ಆತರ ಪಡುತ್ತಿರುವ ಅಕ್ಕಟುಕಿ ಕೈಕೇಯಿ ಕೂಡ ನನ್ನ ರಾಮನಲ್ಲಿ ದೋಷವಿದೆ ಎಂದು ಹೇಳಲಾರಳು. ಇದ್ದರಲ್ಲವೇ ಹೇಳುವುದು. ದೇವ ಸದೃಶನಾದ, ಜಿತೇಂದ್ರಿಯನಾದ, ಸರಳ ಗುಣದ, ಶತ್ರುಗಳಿಗೂ ಪ್ರಿಯನಾದ ನಮ್ಮ ರಾಮ ಧರ್ಮ ಸ್ವರೂಪ ಮಾತೆ. ಇಂತಹ ಪುತ್ರನನ್ನು ಯಾವ ತಂದೆ ತಾನೇ ನಿಷ್ಕಾರಣವಾಗಿ ವನವಾಸಕ್ಕೆ ಕಳಿಸುತ್ತಾನೆ? ವೃದ್ಧಾಪ್ಯದಿಂದ ಚಪಲ ಚಿತ್ತನಾದ, ವಿವೇಕ ಶೂನ್ಯನಾದ ಈ ರಾಜನ ಆಜ್ಞೆಯನ್ನು, ರಾಜನೀತಿಯನ್ನು ಯಾರು ತಾನೇ ಪುರಸ್ಕರಿಸುತ್ತಾರೆ? ಬೇಡ ಲಕ್ಷ್ಮಣ, ಬೇಡ. ಮಮತಾ ಮೂರ್ತಿ ಅಂತ ನಮ್ಮ ತಂದೆಯವರನ್ನು ಹೀಗೆ ನಿಂದಿಸಬೇಡ. ಇದು ಬರೀ ನಿಂದನೆ ಅಲ್ಲ ಸಹೋದರ, ವಾಸ್ತವವನ್ನು ಪರಿಶೀಲಿಸಬೇಕಾದ ರಾಜನೀತಿ. ನೀನು ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ. ಯುವರಾಜ ಪದವಿ, ನಂತರ ಮಹಾರಾಜರ ಪದವಿ ನಿನ್ನ ಅಧಿಕಾರ. ನೀನು ಮಾಡದ ತಪ್ಪಿಗೆ ನಿನಗೇಕೆ ಶಿಕ್ಷೆ? ಸಹೋದರ, ನಾನು ನಿನ್ನ ಜೊತೆಗಿದ್ದೇನೆ. ಸಿಂಹಾಸನವನ್ನು ನಿನ್ನ ವಶಕ್ಕೆ ತೆಗೆದುಕೊಂಡು ರಾಜ್ಯ ಶಾಸನ ಮಾಡು. ಲಕ್ಷ್ಮಣ, ಆ ದುಷ್ಟ ಕೇಕೆಯಿಂದ ಪ್ರಚೋದನೆಗೊಂಡು ಯಾರಾದರೂ ಅಡ್ಡಿಪಡಿಸಿದರೆ ಈ ನಿನ್ನ ಸಹೋದರ ಲಕ್ಷ್ಮಣ ಧನುರ್ಧಾರಿಯಾಗಿ ನಿಂತು ಶತ್ರುಗಳನ್ನು ನಾಶ ಮಾಡಿ ನಿನ್ನ ಅಧಿಕಾರವನ್ನು ನಿಷ್ಕಂಟಕ ಮಾಡುತ್ತೇನೆ. ಸಹೋದರ, ನನ್ನ ಶೌರ್ಯವನ್ನು ಶಂಕಿಸಬೇಡ. ಕೆರಳಿ ನಿಂತರೆ ಇಡೀ ಅಯೋಧ್ಯ ನಗರವನ್ನು ನನ್ನ ಶರವರ್ಷದಿಂದ ಜನರಹಿತವಾಗಿ ಮಾಡುತ್ತೇನೆ. ಭರತನ ಬೆಂಬಲವಾಗಿ ಅವನ ಬಂಧುಗಳಾಗಲಿ ಮಿತ್ರಗಳಾಗಲಿ ಯಾರಾದರೂ ಅಡ್ಡಿಪಡಿಸಿದರೆ ಅವರನ್ನು ಕ್ಷಣ ಮಾತ್ರದಲ್ಲಿ ಧೂಳಿಪಟ ಮಾಡುತ್ತೇನೆ. ಲಕ್ಷ್ಮಣ, ನೀನು ಏನು ಮಾತನಾಡುತ್ತಿರುವೆ ಎಂಬ ಪ್ರಜ್ಞೆ ಇದೆ ನಿನಗೆ. ನಿನ್ನವರನ್ನೇ ನೀನು ಧೂಳಿಪಟ ಮಾಡುತ್ತೀಯಾ? ಯಾರು ನನ್ನವರು? ನಿನ್ನನ್ನು ವನವಾಸಕ್ಕೆ ಕಳಿಸುವವರು, ಅದಕ್ಕೆ ಸಮ್ಮತಿಸುವವರು ಯಾರು ನನ್ನವರಲ್ಲ. ಕೈಕೆಯವರಿನ ಪ್ರಚೋದನೆಗೊಂಡು ನ್ಯಾಯಸಮ್ಮತವಲ್ಲದ ರೀತಿಯಲ್ಲಿ ನಿನ್ನನ್ನು ಬಿಟ್ಟು ಭರತನಿಗೆ ಪಟ್ಟ ಕಟ್ಟಿದರೆ ಅವರು ನನ್ನ ತಂದೆಯಾದರೂ ಸರಿಗೆ, ನಮಗೆ ಶತ್ರುವಾದಂತೆಯೇ. ಅಂತಹ ತಂದೆ ಶತ್ರುವಾದರೂ ನಿಗ್ರಹಿಸುವುದು ಕ್ಷತ್ರಿಯ ಧರ್ಮ. ಆ ಶತ್ರುವನ್ನು ಸೆರೆಮನೆಯಲ್ಲಿಡೋಣ, ಅಥವಾ ಕೊಂದರೂ ಸರಿಯೇ. ಲಕ್ಷ್ಮಣ, ನನ್ನ ಸೋದರನಾದ ನಿನ್ನ ಬಾಯಿಂದ ಇಂತಹ ಕಠಿಣವಾದ ಮಾತುಗಳನ್ನು ಕೇಳಲು ನಾನು ಸಿದ್ಧನಿಲ್ಲ. ಮಾತೆಯ ಎದುರಿನಲ್ಲಿ ಜನ್ಮದಾತರಾದ ತಂದೆಯ ವಿರುದ್ಧ ಹೀಗೆ ಮಾತನಾಡುವುದು ಅಕ್ಷಮ್ಯ. ಅದು ನಿನ್ನ ಸರಳ ಗುಣ ಸಹೋದರ. ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ಬೇಸರ ಉಂಟಾಗಿದ್ದರೆ ನನ್ನನ್ನು ಕ್ಷಮಿಸು. ಆಕ್ರೋಶಗೊಂಡು ವಿವೇಚನೆ ಇಲ್ಲದೆ ನಾನು ಮಾತಾಡುತ್ತಿಲ್ಲ. ಧರ್ಮ ಅಧರ್ಮಗಳ ಬಗೆಗೆ ಅಲ್ಪ ಸ್ವಲ್ಪ ತಿಳಿದು ಹೇಳುತ್ತಿದ್ದೇನೆ. ಅಹಂಕಾರಿಯಾಗಿ ಸಾರ ವಿವೇಚನೆ ಇಲ್ಲದೆ ಶಿಷ್ಟರ ಮಾರ್ಗವನ್ನು ಮೀರಿ ನಡೆಯುವವನು ಗುರುವೇ ಆಗಿದ್ದರೂ ಅವನು ಶಿಕ್ಷಾರ್ಹ. ಅಂಥವನಿಗೆ ದಂಡನೆ ನೀಡುವುದು ಅಪರಾಧವೂ ಅಲ್ಲ, ಅವಿವೇಕವೂ ಅಲ್ಲ. ಲಕ್ಷ್ಮಣ, ತಂದೆಯವರ ವಚನ ಪಾಲನೆ ಅಪ್ರಿಯವಾಯಿತೆಂದು ಅಧರ್ಮವನ್ನು ಧರ್ಮವೆಂದು ಭಾವಿಸಬಾರದು. ಏಕೆ ಭಾವಿಸಬಾರದು? ನಿನ್ನ ಶತ್ರುತ್ವವನ್ನು ಕಟ್ಟಿಕೊಂಡ ಭರತನಿಗೆ
ರಾಜ್ಯಾಧಿಕಾರವನ್ನು ಕೊಡುವ ಅಧಿಕಾರ ರಾಜನಿಗಿದೆ. ಮಾತೆ, ನಾನು ಹೇಳುವುದನ್ನು ಕೇಳಿ. ನನ್ನಲ್ಲಿ ತಪ್ಪಿದ್ದರೆ ಯಾವ ಶಿಕ್ಷೆಯನ್ನು ಬೇಕಾದರೂ ಕೊಡಿ. ಸಹೋದರ ರಾಮನಲ್ಲಿರುವ ಪ್ರೀತಿ ಗೌರವಗಳು ನಿಮಗೆ ತಿಳಿದಿದೆ. ಮಾತೆ, ನನ್ನ ಸತ್ಯ ನಿಷ್ಠೆಯ ಮೇಲೆ, ನನ್ನ ಧನಸ್ಸಿನ ಮೇಲೆ, ನಾನು ಮಾಡಿದ ಪುಣ್ಯ ಕಾರ್ಯಗಳ ಮೇಲೆ ಆಣೆ ಮಾಡಿ ಹೇಳುತ್ತೇನೆ. ಪ್ರಜ್ವಲಿಸುತ್ತಿರುವ ಅಗ್ನಿ ಜ್ವಾಲೆಯನ್ನಾಗಲಿ, ದಟ್ಟ ಅರಣ್ಯವನ್ನಾಗಲಿ ರಾಮ ಪ್ರವೇಶಿಸಲು ಹೊರಟರೆ ಅವರಿಗಿಂತ ಮೊದಲು ನಾನು ಪ್ರವೇಶಿಸುತ್ತೇನೆ. ಮಾತೆ, ಸೂರ್ಯ ಉದಯಿಸಿದ ಕೂಡಲೇ ಕತ್ತಲೆಯನ್ನು ಹೋಗಲಾಡಿಸುವಂತೆ ನಾನು ನನ್ನ ಪರಾಕ್ರಮದಿಂದ ಶತ್ರುಗಳನ್ನು ನಿಗ್ರಹಿಸಿ ನಿಮಗೆ ಸಂತೋಷ ಉಂಟು ಮಾಡುತ್ತೇನೆ. ನಿಮ್ಮ ದುಃಖವನ್ನು ನಿವಾರಿಸುತ್ತೇನೆ. ಮಾತೆ, ನನ್ನ ಪರಾಕ್ರಮವನ್ನು ನೀವು ನೋಡಿ, ಸಹೋದರನ ನೋಡಲಿ. ಹೇಗೆಯಲ್ಲಿ ಆಸಕ್ತನಾಗಿ ಕಾಮುಕನಾದ ಬುದ್ಧಿ ಶೂನ್ಯವಾದ ನಮ್ಮ ತಂದೆಯನ್ನು ಈಗಲೇ ಸಂಹರಿಸುತ್ತೇನೆ. ಲಕ್ಷ್ಮಣ, ಲಕ್ಷ್ಮಣ, ರಾಮ, ಸಮಾಧಾನ. ಲಕ್ಷ್ಮಣನ ಮೇಲೆ ಕೋಪಿಸಿಕೊಳ್ಳಬೇಡ, ತಾಳ್ಮೆಯಿಂದ ಇರು. ಮಾತೆ, ಲಕ್ಷ್ಮಣ, ಶಾಂತನಾಗು. ನೀನು ಯಾರ ಮೇಲೆ ಯುದ್ಧ ಮಾಡುವುದು ಬೇಡ, ಯಾರನ್ನು ಸಂಹರಿಸುವುದೂ ಬೇಡ. ರಾಮ, ನೀನು ಲಕ್ಷ್ಮಣನ ಮೇಲೆ ಕೋಪಿಸಿಕೊಳ್ಳಬೇಡ. ಅವನ ಆವೇಶ, ಆಕ್ರೋಶದ ಹಿಂದೆ ಇರುವುದು ನಿನ್ನ ಮೇಲಿರುವ ಅಪಾರ ಪ್ರೀತಿ. ಲಕ್ಷ್ಮಣ ಹೇಳುವಂತೆ ಯಾವುದೋ ಕಾರಣಕ್ಕಾಗಿ ನಿನ್ನ ಅಧಿಕಾರವನ್ನು ಬಿಟ್ಟುಕೊಡುವುದು ಸರಿಯಿಲ್ಲ ಎಂಬುದೇ ನನ್ನ ಭಾವನೆ. ಮಾತೆ, ನಿನಗಾವುದು ಸೂಕ್ತ ಎಂದು ತೋರುತ್ತದೆಯೋ ಅದನ್ನೇ ಮಾಡು ರಾಮ. ಆದರೆ ಸವತಿಯ ಕುತಂತ್ರಕ್ಕೆ ಬಲಿಯಾದ ಈ ತಾಯಿಯನ್ನು ಏಕಾಂಗಿಯಾಗಿ ಈ ಅರಮನೆಯಲ್ಲಿ ಬಿಟ್ಟು ನೀನೊಬ್ಬನೇ ಅರಣ್ಯಕ್ಕೆ ಹೋಗುವುದು ಸೂಕ್ತವಲ್ಲ. ತಾಯಿಯ ಸೇವೆಯೇ ಪರಮ ಕರ್ತವ್ಯ ಎಂದು ನಿನಗೆ ತಿಳಿಯದೆ ಎಲ್ಲ ಧರ್ಮಗಳನ್ನು ಬಲ್ಲವನು ನೀನು. ತಾಯಿಯ ಸೇವೆಯು ನಿನ್ನ ಧರ್ಮ ಎಂದು ನಿನಗೆ ಗೊತ್ತಿಲ್ಲವೇ? ಹಾಗಾದರೆ ನಾನು ನನ್ನ ವನವಾಸದ ನಿರ್ಧಾರವನ್ನು ಬಿಟ್ಟು ನಾನು ಇಲ್ಲಿಯೇ ಇರಬೇಕು ಎಂದು ತಮ್ಮ ಅಭಿಪ್ರಾಯವೇ? ಏಕಿರಬಾರದು? ಕಶ್ಯಪನೆಂಬ ಮುನಿಯು ತನ್ನ ಮನೆಯಲ್ಲಿಯೇ ನಿಮಿತ್ತ ಆಹಾರವನ್ನು ಉಂಡು ನಿಷ್ಠೆಯಿಂದ ತಾಯಿಯ ಸೇವೆಯನ್ನು ಮಾಡಿದ. ತಾಯಿಯ ಸೇವೆಯನ್ನು ಮಾಡುವುದೇ ತಪಸ್ಸಿನಂತೆ ಆಚರಿಸಿದ. ಅದರ ಫಲದಿಂದಲೇ ಸ್ವರ್ಗವನ್ನೂ ಸೇರಿದ. ಮಾತೆ, ನಾನು ತಂದೆಯವರ ವಚನವನ್ನು ಮೀರಬೇಕೆ? ತಂದೆಯು ನಿನಗೆ ಪೂಜ್ಯರೆಂದರೆ ತಾಯಿಯು ನಿನಗೆ ಪೂಜ್ಯಳಲ್ಲವೇ? ಅವರ ಆಜ್ಞೆಯನ್ನು ಪಾಲಿಸುವುದು ನಿನ್ನ ಕರ್ತವ್ಯವೆಂದರೆ ನನ್ನ ಆಜ್ಞೆಯನ್ನು ಪಾಲಿಸುವುದು ನಿನ್ನ ಕರ್ತವ್ಯವಲ್ಲವೇ? ಈಗ ನಾನು ಆಜ್ಞೆ ಮಾಡುತ್ತಿದ್ದೇನೆ. ಅರಣ್ಯಕ್ಕೆ ಹೋಗಲು ನಾನು ನಿನಗೆ ಅನುಮತಿಯನ್ನು ನೀಡಲಾರೆ. ಮಾತೆ, ತಂದೆಯರ ಆಜ್ಞೆಯನ್ನು ಮೀರುವುದು ನಮ್ಮಿಬ್ಬರ ದೃಷ್ಟಿಯಲ್ಲೂ ಶ್ರೇಯಸ್ಕರವಲ್ಲ. ಏಕೆ ಶ್ರೇಯಸ್ಕರವಲ್ಲ ರಾಮ? ನಿನ್ನನ್ನು ಅರಣ್ಯಕ್ಕೆ ಅಟ್ಟಿ ನಾನೊಬ್ಬಳೇ ಇಲ್ಲಿ ಹೇಗೆ ಇರಲಿ? ಪ್ರೀತಿ ಪಾತ್ರನಾದ ಪುತ್ರನನ್ನು ಅರಣ್ಯಕ್ಕೆ ಕಳುಹಿಸಿ ಈ ಅರಮನೆಯಲ್ಲಿ ನಾನಾವ ಸುಖವನ್ನು ಪಡೆಯಲಿ? ಇಲ್ಲ, ಸಾಧ್ಯವಿಲ್ಲ. ನೀನು ಅರಣ್ಯಕ್ಕೆ ಹೋಗಲೇಬೇಕು ಎಂದು ನಿರ್ಧರಿಸಿದರೆ ನನ್ನನ್ನು ಕರೆದುಕೊಂಡು ಹೋಗು, ನಾನು ಬಂದು ಬಿಡುತ್ತೇನೆ. ಒಂದು ವೇಳೆ ನೀನು ಅರಣ್ಯಕ್ಕೆ ಹೋಗಲೇಬೇಕು ಎಂದು ನಿರ್ಧಾರ ಮಾಡಿದ್ದೇ ಆದರೆ ನಾನು ಸಾವಿಗೆ ಶರಣಾಗುತ್ತೇನೆ. ಮಾತೆ, ನನ್ನ ಮರಣವು ಸಂಭವಿಸಿದ ನಂತರ ರಾಮನು ಮಾತೃ ಸೇವೆಯನ್ನು ಮಾಡಲು ವಿಫಲನಾದ ಎಂಬ ಅಪಕೀರ್ತಿಗೆ ಪಾತ್ರನಾಗುತ್ತೀಯ. ನೆನಪಿರಲಿ. ಊರ್ಮಿಳೆ, ಹೇಳು ಸಹೋದರಿ,
ನೀನು ಮತ್ತೆ ಮತ್ತೆ ನನ್ನ ಅಲಂಕಾರವನ್ನು ಸರಿಪಡಿಸಬೇಕಾಯಿತು. ಇದರಲ್ಲೇನು ವಿಶೇಷ? ನೀನು ಮುಂಜಾನೆಯಿಂದಲೇ ನನ್ನೊಂದಿಗೆ ಇರುವುದು ಮಾತ್ರ ಅಲ್ಲದೆ ನನ್ನ ಅಲಂಕಾರದಲ್ಲಿಯೇ ಸಮಯ ಕಳೆಯುತ್ತಿರುವೆ. ಸಹೋದರಿ, ನಾನು ನಿನಗೆ ಯಾವ ಸೇವೆಯನ್ನು ಮಾಡಲಿ? ನಿನಗೆ ಅಲಂಕಾರ ಮಾಡುವ ಈ ಸಣ್ಣ ಸೇವೆಯನ್ನು ಮಾಡುತ್ತಿರುವೆ ಅಷ್ಟೇ. ಇದೇನಿದು ಸಣ್ಣ ಸೇವೆಯೇ? ಮತ್ತೆ ಇದು ಮಹಾ ಸೇವೆಯೇ? ನೀನು ಎಷ್ಟು ಹೊತ್ತಿನಿಂದ ನನ್ನ ಅಲಂಕಾರ ಮಾಡುತ್ತಿರುವೆ ಎಂದು ಗೊತ್ತಿದೆಯೇ? ಎಷ್ಟು ಹೊತ್ತಿನಿಂದ? ಲಕ್ಷ್ಮಣನನ್ನು ಮತ್ತು ನನ್ನ ಪತಿಯನ್ನು ಮಹಾಮಂತ್ರಿ ಸುಮಂತ್ರರು ಮಹಾರಾಜರ ಬಳಿಗೆ ಕರೆದುಕೊಂಡು ಹೋದರಲ್ಲ, ಆಗಿನಿಂದಲೇ ನೀನು ನನ್ನ ಅಲಂಕಾರದಲ್ಲಿ ಮುಳುಗಿ ಹೋಗಿರುವೆ. ಊರ್ಮಿಳೆ, ಅವರು ಹೋಗಿ ಬಹಳ ಹೊತ್ತಾಯಿತಲ್ಲ? ಹೌದು ಸಹೋದರಿ, ತುಂಬಾ ಹೊತ್ತಾಯಿತು. ನಿನಗೆ ಅಲಂಕಾರ ಮಾಡುತ್ತಾ ಸಮಯ ಕಳೆದದ್ದೇ ತಿಳಿಯಲಿಲ್ಲ ನನಗೆ. ಈಗಲಾದರೂ ಗೊತ್ತಾಯಿತಲ್ಲ. ಇನ್ನು ಈ ಅಲಂಕಾರವನ್ನು ನಿಲ್ಲಿಸು. ಅಲಂಕಾರದ ಪಾಡಿಗೆ ಅಲಂಕಾರ ನಡೆಯಲಿ. ಆದರೆ ಅವರೇಕೆ ಇನ್ನೂ ಬರಲಿಲ್ಲವೆಂದು ಯೋಚಿಸಬೇಕು. ಸಹೋದರಿ, ಪಟ್ಟಾಭಿಷೇಕ ಬೇಗನೆ ನಡೆಯಬೇಕೆಂದು ಮುಹೂರ್ತ ನಿಶ್ಚಿತವಾಗಿತ್ತಲ್ಲವೇ? ಈಗ ನೋಡಿದರೆ ತುಂಬಾ ತಡವಾಗಿರುವಂತಿದೆ. ಹೌದು ಊರ್ಮಿಳೆ, ಇವರು ಹೋಗಿ ಮಹಾರಾಜರ ಆಶೀರ್ವಾದವನ್ನು ಪಡೆದು ಬೇಗ ಬಂದು ಬಿಡುತ್ತಾರೆ ಅಂದುಕೊಂಡಿದ್ದೆ. ಈ ವೇಳೆಗೆ ಪಟ್ಟಾಭಿಷೇಕದ ವಿಧಿವಿಧಾನಗಳು ಆರಂಭವಾಗಬೇಕಾಗಿತ್ತು. ಏಕೆ ತಡವಾಯಿತು? ಈ ವಿಳಂಬಕ್ಕೆ ಏನಾದರೂ ಕಾರಣವಿದೆಯೇ? ಅಥವಾ ಏನಾದರೂ ತೊಂದರೆ? ಊರ್ಮಿಳೆ, ಕೆಟ್ಟದ್ದನ್ನು ಯೋಚಿಸಬೇಡ. ಮತ್ತೆ ಏನು ಕಾರಣ? ಯಾವುದೋ ಒಳ್ಳೆಯ ಕಾರಣಕ್ಕೆ ವಿಳಂಬವಾಗಿರಬಹುದು. ವಿನಾಕಾರಣ ನೀನು ಅಶುಭವನ್ನು ಯೋಚಿಸಬೇಡ. ಬೇಗ ಮುಗಿಸು ಈ ನಿನ್ನ ಅಲಂಕಾರವನ್ನು. ಆಯ್ತು ಸಹೋದರಿ, ಇನ್ನು ಸ್ವಲ್ಪ ಉಳಿದಿದೆ ಅಷ್ಟೇ. ಏನು, ಇನ್ನೂ ಉಳಿದಿದೆಯೇ? ಮಾತೆ, ತಂದೆಯವರ ಮಾತನ್ನು ಮೀರುವುದು ನನ್ನಿಂದ ಆಗುವುದಿಲ್ಲ. ತಮ್ಮಲ್ಲಿ ದೈನ್ಯದಿಂದ ಬೇಡಿಕೊಳ್ಳುತ್ತೇನೆ, ಹಠ ಮಾಡಬೇಡಿ. ಅರಣ್ಯವನ್ನು ಕುರಿತು ನಾನು ಹೊರಡುತ್ತೇನೆ. ನನಗೆ ದಯವಿಟ್ಟು ಅನುಜ್ಞೆ ಕೊಡಿ ಮಾತೆ. ನಿಮ್ಮ ಪುತ್ರ ಧರ್ಮವನ್ನು ಪಾಲಿಸಲು ಅವಕಾಶ ಮಾಡಿಕೊಡಿ. ವೃತನಿಷ್ಠರಾದ ವಿದ್ವಾಂಸರಾದ ಕಂಡು ಮಹರ್ಷಿ ಪಿತೃವಾಕ್ಯ ಪರಿಪಾಲನೆಗಾಗಿ ಗೋಹತ್ಯೆಯನ್ನೇ ಮಾಡಿದರು. ನಮ್ಮ ವಂಶದವರೇ ಆದ ಸಗರ ಚಕ್ರವರ್ತಿ ಆಜ್ಞೆಯಂತೆ ಅಶ್ವಮೇಧ ಕುದುರೆಯನ್ನು ಹುಡುಕಿ ತರಲು ಭೂಮಿಯನ್ನು ಅಗಿಯುತ್ತಿದ್ದ ತನ್ನ 60,000 ಮಕ್ಕಳು ಕಪಿಲ ಮಹರ್ಷಿಗಳ ಕೋಪಕ್ಕೆ ಸಿಕ್ಕು ಭಸ್ಮೀಭೂತರಾದರು. ಪಿತೃವಾಕ್ಯ ಪರಿಪಾಲನೆಗಾಗಿ ಅವರು ತಮ್ಮ ಪ್ರಾಣವನ್ನೇ ಬಲಿಕೊಟ್ಟರು. ಪಿತೃವಾಕ್ಯ ಪರಿಪಾಲಕನಾದ ಪರಶುರಾಮ ತನ್ನ ತಂದೆ ಜಮದಗ್ನಿಯ ಆಜ್ಞೆಯಂತೆ ಹೆತ್ತ ತಾಯಿ ರೇಣುಕೆಯ ತಲೆಯನ್ನೇ ತನ್ನ ಗಂಡುಗೊಡಲೆಯಿಂದ ಕಡಿದು ಹಾಕಿದರು. ತಂದೆಯ ಮಾತನ್ನು ನೆರವೇರಿಸಲು ಕಟಿಬದ್ಧರಾದ ಇನ್ನೂ ಎಷ್ಟೋ ಮಹಾಪುರುಷರ ದುಷ್ಟಾಂತಗಳು ಇದೆ ಮಾತೆ. ನಾನೇನು ಹೊಸದಾಗಿ ಮಾಡುತ್ತಿಲ್ಲ. ಪಿತೃಭಕ್ತನಾದ ವೀರನಾದ ನಾನು ಕೂಡ ನನ್ನ ತಂದೆಯವರಿಗೆ ಪ್ರಿಯವಾದ ಕರ್ತವ್ಯಗಳನ್ನು ನಾನು ಮಾಡಲೇಬೇಕು ಅಲ್ಲವೇ?
ಸ್ವಾರ್ಥಪರನಾಗಿ ಅಲ್ಪನಂತೆ ನಡೆದುಕೊಂಡು ನನ್ನ ಪಿತೃಗಳಿಗೆ ಅಗೌರವವನ್ನು ತೋರಲಾರೆ. ಇದೇನು ಹೊಸ ಧರ್ಮವಲ್ಲ ಮಾತೆ. ನಾನೇ ಆರಂಭಿಸುತ್ತಿರುವ ನವೀನ ಮಾರ್ಗವೂ ಅಲ್ಲ. ಇದು ಸನಾತನ ಧರ್ಮದ ಅನುಸಾರವಾಗಿ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ಮಾತೆ, ತಂದೆಯವರ ಮಾತನ್ನು ನಡೆಸುವುದೇ ನನ್ನ ಪವಿತ್ರವಾದ ಕರ್ತವ್ಯ. ಅದೇ ಶ್ರೇಯಸ್ಕರ. ಅಲ್ಪ ಸುಖದ ಆಸೆಗಾಗಿ ಮಾತಾ ಪಿತೃಗಳಿಗೆ, ವಂಶಕ್ಕೆ, ಧರ್ಮಕ್ಕೆ ಸಂತೋಷ ಕೊಡುವ ಕರ್ತವ್ಯಗಳನ್ನು ನಾನು ಕಡೆಗಣಿಸಬಾರದು. ಹಾಗೆ ಮಾಡಿದರೆ ಈ ನಿಮ್ಮ ಪುತ್ರ ಅಲ್ಪರಲ್ಲಿ ಅಲ್ಪನಾಗುತ್ತಾನೆ. ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ ಮಾತೆ. ಕ್ಷಣಕಾಲ ನನ್ನನ್ನು ಒಂಟಿಯಾಗಿರಲು ಬಿಡು ಕುಮಾರ. ಮೊದಲು ಬಹುವಾಗಿ ನೊಂದಿರುವ ನಿನ್ನ ಸೋದರನನ್ನು ಸಂತೈಸು. ಹಾಗೆ ಆಗಲಿ ಮಾತೆ.